ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಮತ್ತೊಂದು 8 ದಿನದ ಮೇಲೆ ಲಾಗ್ ಆಗತ್ತೈತಿ. ಟೈಮ್ ಇಲ್ಲ, ಸೊ ಹಾಗಾಗಿ ಗ್ಯಾಪ್ ಭಾಳ ಆಗತ್ತೈತಿ ಲಾಗ್ ಮಾಡೋಕೆ. ಸೊ ಇವತ್ತೇನು ಲಾಗ್ಪ ಅಂತಂದ್ರೆ 4 ತಿಂಗಳು ಪ್ರತಿಫಲ ಇಷ್ಟು ಬಂತು ತೋರ್ಸಾತೀನಿ ನೋಡ್ರಿ. ರೈತರಿಗೆ ಗೊತ್ತಿರೋದು ಅದೇನು ಕಷ್ಟ ಅಂತಂದು 3 ದಿನ ಆಯ್ತು, 3 ದಿನಕ್ಕೆ ಇನ್ನೂ ಮಿಷನ್ ಬಂದಿಲ್ಲ. ಇವತ್ತೇನೋ ಬರ್ತದಂತ. ಸೊ ಹಂಗೆ ಅನಿವಾರ್ಯ ಆಗಿ ಇವತ್ತು ಮಾಡತ್ತೀನಿ. ಟೈಮ್ ಇವತ್ತೇ ಇರಲಿಲ್ಲ ಆ್ಯಕ್ಚುಲಿ, ಮಿಷನ್ ಬರ್ತೈತಿ, ಕೆಲಸ ಭಾಳ ಅದಾವೆ. ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಯ್ತು. ಎಲ್ಲ ಇದ್ದಿದ್ರೆ ಕ್ಷಮೆ ಇರಲಿ. ಪೂರ್ತಿ ಕಂಡು ಲಾಗ್ ನೋಡ್ರಿ. ನಮ್ಮ ಬಂಗಾರಿ ಇದು 5 ಎಕರೆ ಹೊಲದ ಗೊಂಜಾಳ ಫುಲ್ ಇಷ್ಟು ಆಗ್ಯಾವ. ನೋಡ್ಬೇಕು ಇವತ್ತು ಎಷ್ಟು ಅಕ್ಕವಂತೆಲ್ಲ ಲೆಕ್ಕ ಹಾಕ್ತೈತಿ. ಇದಕ್ಕೆ 4 ತಿಂಗಳು ಹಗಲಿ ಇರತ್ತು, ಹಗಲಿ ರಾತ್ರಿ ಅನ್ನಂಗಿಲ್ಲ. ನೀರು ಹಾಸೋದು ಬ್ಯಾಸ್ಗೆ ಪೀಕಿದೆ, ಸೊ ಹಂಗಾಗಿ ನೀರು ಹಾಸೋದಕ್ಕೆ ಬಿಸಿಲಿನ ಜಗ್ಗಿ ಐತಿ. ಒಂದಿನ ಬಿಟ್ರು ನೀರು ಹಾಸೋದು ಇದಾಗ ಒಣಗದಂಗತಿ. ಈಗ ಆರಾಮಾಗಿ 1 ತಿಂಗಳಿಂದ ಆಯ್ತು. ಮತ್ತು ಇವ್ನು 8 ದಿನ ಮುರಿದಾರೆ ಅಷ್ಟು ಗೊಂಜಾಳ. ಈಗ ಅನ್ನೋದ್ರಿಂದ ಇನ್ನೂ ತೆಳಗೈತೆ ಹೊಲ, ಅಲ್ಲಿ ಗಿಡ ಕಾಣತ್ತಲ್ಲ ಅದ್ರ ತೆಳಗೂ ಐತಿ. ಇನ್ನೆಲ್ಲ ಇನ್ನು ಸ್ವಚ್ಛ ಮಾಡ್ಕೋಬೇಕು, ನೆಗ್ಲ ಹೊಡ್ಕೋಬೇಕು, ರೆಂಟಿ ಹೊಡ್ಕೋಬೇಕು, ಸ್ವಚ್ಛ ಮಾಡ್ಬೇಕನ್ನೆಲ್ಲ. ರೈತರ ಜೀವನ ಭಾಳ ಕಷ್ಟ ಐತಿ. ಇಂಥ ಬಿಸಿಲಾಗಾದ್ರೂ ದುಡಿಯಬೇಕು ಎಷ್ಟೊತ್ತಿದ್ರು. ಅದು ಆಫೀಸಿಗೆ ಹೋಗಿರಾದ್ರೆ ಆರಾಮ್ ನೆಳಗೆ ಅವ್ರಿಗೆ ಕಷ್ಟ ಇರ್ತೈತಿ, ಬಟ್ ನೆಳಾಗ ಮಾಡ್ತಿರ್ತಾರೆ. ರೈತ ಹಂಗಲ್ಲ, ಎಷ್ಟೊತ್ತಿದ್ರು ಬಿಸಿಲಾಗ ಮಾಡ್ಕೋಬೇಕು. ಬಟ್ ರೈತರು ಇಲ್ಲಂಗೆ ಜಗತ್ತೇ ಇಲ್ಲ. ಆದರೆ ಯಾರು ಅವ್ರಿಗೆ ಮರ್ಯಾದೆನೂ ಕೊಡೋದಿಲ್ಲ ಹೊರಗೆ ಹೋದಾಗ. ಸಿಟಿಯಾಗ ಆಫೀಸ್ನಾಗ ಕುಂತು ಕೆಲಸ ಮಾಡೋರಿಗೆ, ಹೊಲ್ದಾಗ ಕೆಲಸ ಮಾಡೋರಿಗೆ ಭಾಳ ಡಿಫ್ರೆನ್ಸ್ ಇರ್ತೈತಿ ಅಲ್ಲ. ಗೊತ್ತಿರ್ತೈತೆ, ಅದು ಅನುಭವಿಸ್ತಾರಿಗೆ ಅದ್ರ ಬಗ್ಗೆ ಅನುಭವ ಎಲ್ಲರಿಗೆ ಗೊತ್ತಿರೋದಿಲ್ಲ. ಮತ್ತು ಇವ್ನು ಕಾಯ್ಬೇಕು, ಗೊಂಜಾಳ ಮಂಗ್ಯಾನ ಕಾಯ್ಬೇಕು, ನಾಯಿ ಬರ್ತಾವೆ, ಎಮ್ಮೆ ಬರ್ತಾವೆ, ಅವನ್ನೆಲ್ಲ ಕಾಯಬೇಕು. ಭಾಳ ಕಷ್ಟ ಐತಿ. ಇದು ಇವತ್ತು ಮಿಷನ್ಗೇನು ಸ್ವಚ್ಛ ಮಾಡ್ಯಾರ, ಮಿಷನ್ ಹಾಕಕ್ಕಂತ ಇಷ್ಟೇ ಬರ್ತೈತಿ. ಈಗ ಅದ್ರದ್ದು ಲಾಗ್ ಮಾಡ್ತೀನಿ ನೋಡ್ರಿ. ನಿನ್ನೆ ಜೋಳದ ಹಾಕ್ಕೊಂಡೈತಿ, ಅದನ್ನು ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಅದನ್ನು ನಾವು ಮಾಡೋಕ್ಕೆ ಕೆಲಸ ಮಾಡ್ತಿರ್ತೇವೆ, ಅದನ್ನು ಬಿಟ್ಟು ಇದನ್ನು ಲಾಗ್ ಮಾಡ್ಬೇಕಂದ್ರೆ ಸರಿ ಅನ್ಸಲ್ಲ ಅಂತ ನಾವು ಮಾಡೋಕ್ಕೆ ಹೋಗೋದಿಲ್ಲ. ಅವ್ರೇನು ಬೈಯೋದಿಲ್ಲ, ಬಟ್ ನಂಗೆ ಮಾಡೋಕ್ಕೆ ಹೋಗೋದಿಲ್ಲ. ನಾವು ಮನೆಯಾಗ ಹಾಕಾತಿದ್ವಲ್ಲ, ಮಾಡ್ಬೇಕು ಅಂದ್ಕೊಂಡು, ಬಟ್ ಅದು ಭಾಳ ಮಿಷನ್ ಲಘು ಇದು ವರ್ಕ್ ಆಗತ್ತೆ. ಸುಮ್ಮನೆ ಬಿಟ್ಬಿಟ್ಟೆ. ನೋಡಿ ಇಷ್ಟು ಗೊಂಜಾಳ ಆಗ್ಯಾವ. 8 ಟ್ರ್ಯಾಕ್ಟರ್ ಆಗ್ಯಾವ. ನೋಡ್ಬೇಕು ಎಷ್ಟು ಅಕ್ಕಾವ ಅಂತಂದು. ಒಂದು 4-5 ತಿಂಗಳ ಪ್ರತಿಫಲ ಇದೆ. ದೊಡ್ಡದಾರ ಕಷ್ಟಪಟ್ಟು ಚೆಂದಾಗೆ ಆಗಿ ಚೆಂದಾಗಿ ಬಂದ್ರೆ ಸಾಕಾಗೈತಿ. ನೋಡ್ಬೇಕು ಇವತ್ತು ಎಷ್ಟು ಅಕ್ಕಾವ ಅಂತಂದು. ಇದ್ರದ್ದು ಲಾಗ್ ಮಾಡ್ತೀನಿ, ಗೊಂಜಾಳ ಹಾಕೋದು ನೋಡಿರಿ. ನಮ್ಗೆ ಸಪೋರ್ಟ್ ಮಾಡಿರಿ. ಹೊಸ ಚಾನಲ್ ಐತಿ, ನಿಮ್ಮ ಸಜೆಷನ್ ಕೊಡಿರಿ. ಆಮೇಲೆ ಹಿಂಗೆ ಮಾಡಿರಿ, ಹಂಗೆ ಮಾಡಿರಿ, ವ್ಯೂಸ್ ಬರ್ತಾವೆ ಅಂತಂದು. ನನ್ನ ಧ್ವನಿ ನಿಮ್ಗೆ ಕೇಳತ್ತಿಲ್ಲ ಅನ್ಕೊತಾನೆ, ನಮ್ಮ ಬಂಗಾರ ಎಳಾದೈತಿ. ಸೊ ಹಾಗಾಗಿ ಇವ್ನು ನೋಡ್ಕೊತ ನಂಗೆ ಲಾಗ್ ಮಾಡೋಕೆ ಒಂದು ಸ್ವಲ್ಪ ಡಿಲೇ ಆಗತ್ತೈತಿ, ಅದಕ್ಕೆ ಕ್ಷಮೆ ಇರಲಿ. ನಿಮ್ಮ ಸಜೆಷನ್ ಕೊಡಿರಿ, ನಿಮ್ಮ ಸಪೋರ್ಟ್ ಮಾಡಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡಿರಿ. ನಾ ಇಟ್ಟಿಟ್ಟು ಲಾಗ್ ಮಾಡಿದೆ, ಯಾಕಂತಂದ್ರೆ ಏನು ಮ್ಯಾಟ್ರ್ ಇರ್ತದೆ ಅಷ್ಟೇ ಹೇಳ್ಬೇಕು. ಸುಮ್ಮನೆ ಅದನ್ನು ಹಿಂಗೆ ಜಕ್ಕೊಂತ ಕುಂತ್ರೆ ನೋಡೋರಿಗೆ ಬ್ಯಾಸರ ಅನಿಸ್ತೈತಿ. ಸೊ ಹಾಗಾಗಿ 3 ನಿಮಿಷ 4 ನಿಮಿಷ ಲಾಗ್ ಮಾಡೀನಿ ನೋಡಿರಿ. ನಿಮ್ಮ ಆಶೀರ್ವಾದ ಇರಲಿ ನಿಮ್ಮ ಚಾನಲ್ಗೆ, ನಮಗೆ ಎಲ್ಲರಿಗೂ. ನಮ್ಗೆ ಹಿಂಗೆ ಸಪೋರ್ಟ್ ಮಾಡ್ತೀರಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಮಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಸಂಜು ಅಕ್ಸು ಲಾಗ್ಸ್.